ರಾಜ್ಯದಲ್ಲಿ ಮತ್ತೆ ಮುಂಗಾರು ಅಬ್ಬರ ಜೋರಾಗ್ತಾ ಇದೆ. ಭಾರಿ ಮಳೆ ಈಗ ಒಂದು ಕಡೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇದೆ. ಒಂದು ವಾರ ಬಿಡುವು ನೀಡಿದ್ದ ಮಳೆ ಈಗ ಮತ್ತೆ ಆರಂಭ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮತ್ತೆ ಮಲೆನಾಡು ಭಾಗದಲ್ಲಿ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಕಾರಣ ಸಾಕಷ್ಟು ಮಳೆ ಬರ್ತಾ ಇದೆ, ಮತ್ತೆ ಮುಂಗಾರು ಅಬ್ಬರಿಸ್ತಾ ಇದೆ. ಒಂದು ವಾರ ಗ್ಯಾಪ್ ಇತ್ತು. ಈ ಒಂದು ವಾರ ಗ್ಯಾಪು ಆದ ನಂತರ ಈಗ ಮತ್ತೆ ಮಳೆ ಜಾಸ್ತಿ ಆಗ್ತಾ ಇದೆ. ಇನ್ನು 6 ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಈಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ, ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಒಂದು ಕಡೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರದ ಅಂಚಿನ ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಅಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದರೆ ಅದರ ಎಫೆಕ್ಟ್ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಯಥೇಚ್ಛವಾಗಿ ಮಳೆ ಆಗ್ತದೆ. ಈಗ ಒಂದು ವಾರದ ಹಿಂದೆ ಇದೇ ಮೊಂಟೆಪದವಿನಲ್ಲಿ ಮನೆ ಒಳಗಡೆ ಮಲಗಿದ್ರು. ಸುಮಾರು ಮುಂಜಾನೆ 4 ಗಂಟೆ ಹೊತ್ತಿಗೆ ಮನೆ ಗೋಡೆ ಕುಸಿತು, ಅಜ್ಜಿ 2 ಮೊಮ್ಮಕ್ಕಳು ತೀರ್ಕೊಂಡ್ಬಿಟ್ರು. ಪಾಪ ಗೊತ್ತಿರಲ್ಲ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಗುಡ್ಡ ಪ್ರದೇಶಗಳು, ಆಮೇಲೆ ಕಾಡಂಚಿನ ಪ್ರದೇಶಗಳು, ಯಥೇಚ್ಛವಾಗಿ ಮರಗಳು ಇರೋದ್ರಿಂದ ಸಹಜವಾಗಿ ಮಳೆ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ಕೂಡ ಅವಾಂತರಗಳು ತಪ್ಪಿದೇನಲ್ಲ ಆ ಭಾಗದಲ್ಲಿ. ಇವತ್ತು ಮತ್ತು ನಾಳೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಕೊಡಗಲ್ಲೂ ಕೂಡ ಇದೇ ಸಮಸ್ಯೆ. ಕೊಡಗಲ್ಲಿ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ DC ರಜೆ ಘೋಷಣೆ ಮಾಡಿದ್ದಾರೆ. ಪ್ರವಾಹ ಪರಿಹಾರಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ನದಿ, ಸಮುದ್ರ ತೀರಕ್ಕೆ ತೆರಳದಂತೆ ಜನರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ ಭಾರೀ ಮಳೆ ಮುನ್ಸೂಚನೆ ಇದೆ. ಆಲ್ರೆಡಿ 6 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಅದರಲ್ಲಿ ಕೊಡಗಲ್ಲಿ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಜಿಲ್ಲೆಗಳಲ್ಲಿ ರಜೆ ನೀಡಿ ಈಗ ಆಲ್ರೆಡಿ DC ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಗೋಡೆ ಕುಸಿತ ಜೊತೆಗೆ ಗುಡ್ಡ ಕುಸಿತ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. 2019ರಲ್ಲೂ ಕೂಡ ಇದೇ ರೀತಿಯಾದಂಥ ಅನೇಕ ಅವಾಂತರಗಳು ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಅನೇಕ ಊರುಗಳು ಮುಳುಗಿ ಹೋಗಿದ್ವು. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಎಲ್ಲ ನೀರಲ್ಲಿ ಜಲಸಮಾಧಿಯಾಗಿ ಹೋಗಿದ್ವು. ಈಗ ಮತ್ತೆ ಆ ಪರಿಸ್ಥಿತಿ ಬರೋದು ಬೇಡ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಆ ಪರಿಸ್ಥಿತಿಯನ್ನು ಅನುಭವಿಸಿದವರಿಗೆ ಆ ಕಷ್ಟ ಗೊತ್ತಿರ್ತದೆ. ಯಾಕಂದರೆ ಗುಡ್ಡ ಕುಸಿದ್ರೆ ಇಂಥ ಸ್ಥಳದಲ್ಲಿ ಒಂದು ಮರ, ಇಂಥ ಸ್ಥಳದಲ್ಲಿ ಒಂದು ಮನೆ, ಇಂಥ ಸ್ಥಳದಲ್ಲಿ ಆಸ್ತಿ ಇತ್ತು ಅನ್ನೋಂಥ ಒಂದು ಕುರುಹು ಕೂಡ ಸಿಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲೆಲ್ಲ ಬರಡಾಗಿ ಬಿಡ್ತದೆ. ಅಂತಹ ಪರಿಸ್ಥಿತಿ 2019ರಲ್ಲಾಗಿತ್ತು. ಕೊಡಗಿನಲ್ಲೂ ಸೇಮ್ ಪ್ರಾಬ್ಲಮ್ಮು, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಸೇಮ್ ಟು ಸೇಮ್ ಪ್ರಾಬ್ಲಮ್ ಆಗಿತ್ತು. ಕಾರಣ ಯಥೇಚ್ಛವಾಗಿ ಈ ಮಲೆಯ ಮಾರುತಗಳಿರ್ತವೆ, ಗುಡ್ಡಗಾಡುಗಳು ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಮಳೆ ಜಾಸ್ತಿ ಬರ್ತದೆ. ಅದರಲ್ಲೂ ಹೇಳಿ ಕೇಳಿ ಈ ಬಾರಿ 10 ದಿನ ಮುಂಚಿತವಾಗಿ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಮಾಡಿದೆ. ಕೇರಳದ ಮುಖೇನವಾಗಿ ಕೇರಳಕ್ಕೆ 8 ದಿನ ಮುಂಚಿತವಾಗಿ ಮಳೆ ಪ್ರವೇಶ ಮಾಡಿದೆ. ಹಾಗಾಗಿ ಸಹಜವಾಗಿ ಈ 10 ದಿನ ಮುಂಚಿತವಾಗಿ ಬಂದಂಥ ಮಳೆ ಈ ಒಂದು ವಾರ ಏನು ಗ್ಯಾಪ್ ಕೊಟ್ಟಿತ್ತಲ್ಲ, ಇದಕ್ಕಿಂತ ಮುಂಚೆ ಬಂದಂತಹ ಮಳೆಯಲ್ಲಿ ಇದೇ ದಕ್ಷಿಣ ಕನ್ನಡದಲ್ಲಿ ಈ ಮೊಂಟೆಪದವಿನಲ್ಲಿ ಒಂದು ಮನೆ ಗೋಡೆ ಕುಸಿತು, ಅಜ್ಜಿ 2 ಮೊಮ್ಮಕ್ಕಳು ತೀರ್ಕೊಂಡ್ರು. ಮತ್ತು ಸಾಕಷ್ಟು ರಸ್ತೆ ಸಂಪರ್ಕ ಕಟ್ಟಾಗಿದೆ, ಅನೇಕ ಮರಗಳು ಉರುಳಿದ್ವು. ಆಮೇಲೆ ವಿದ್ಯುತ್ ತಂತಿಯನ್ನು ತುಳಿದುಬಿಟ್ಟು ಸಾಕಷ್ಟು ರೈತರು, ಗ್ರಾಮೀಣ ಪ್ರದೇಶದ ಜನರು ಎಲ್ಲ ಪಾಪ ಸಾವನ್ನಪ್ಪಿದ್ರು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಇನ್ನು ಈಜಿಪುರ, ಅದ್ರ ಜೊತೆಗೆ ಈ ರೈನ್ಬೋ ಲೇಔಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆಯಿಂದ ಜಲ ದಿಗ್ಬಂಧನಾಗಿತ್ತು. ಇಲ್ಲೂ ಕೂಡ ಮನೆ ಒಳಗಡೆ ನೀರು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಆಗಿ 1-2 ಸಾವನ್ನಪ್ಪಿದ್ರು. ಒಟ್ಟು ಮುಂಗಾರು ಮಳೆ ಪ್ರಾರಂಭ ಆಗಿ ಕರೆಕ್ಟಲ್ಲಿ 1 ತಿಂಗಳು ಆಗಿಲ್ಲ. 1 ತಿಂಗಳ ಒಳಗಡೆ ಅನೇಕ ಜನ ಸಾವು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಆಸ್ತಿಪಾಸ್ತಿ ನಾಶ ಆಗಿದೆ. ಹಾಗಾಗಿ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದೇ ದೊಡ್ಡ ಚಿಂತೆ. ಈಗ ಭಾರೀ ಮಳೆಗೆ ಉತ್ತರ ಕರ್ನಾಟಕ ಮಂದಿನೂ ಈಗ ತತ್ತರಿಸ್ತಾ ಇದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಹಾವೇರಿಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ. ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಭಾಗದಲ್ಲೂ ಕೂಡ ಈ ಸಲ ಮಳೆ ಆಗಿದೆ. ವಿಜಯನಗರ, ದಾವಣಗೆರೆ ಜಿಲ್ಲೆಗೆ ಈಗ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಷ್ಟು ಬರ್ತಾ ಇಲ್ಲ, ಬಟ್ ಇಲ್ಲೂ ಕೂಡ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಈಗ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ.
ಭಾರಿ ಮಳೆಗೆ ಉತ್ತರ ಕರ್ನಾಟಕ ಮಂದಿ ಕತ್ತರಿಸಿ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಅಂದ್ರೆ ಸಹಜವಾಗಿ ಬಿಸಿಲು ಜಾಸ್ತಿ, ಮಳೆ ಕಮ್ಮಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹಂಗಲ್ಲ, ಈಗ ಕಾಲ ಬದಲಾಗಿದೆ. ಉತ್ತರ ಕನ್ನಡದಲ್ಲೂ ಉತ್ತರ ಕರ್ನಾಟಕದಲ್ಲೂ ಯಥೇಚ್ಛವಾಗಿ ಮಳೆ ಬರುತ್ತೆ. ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು, ಹುಬ್ಳಿ, ಧಾರವಾಡ, ವಿಜಯನಗರ, ದಾವಣಗೆರೆ ಜಿಲ್ಲೆಗೆ ಈಗ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿರೋದ್ರಿಂದ ಇಲ್ಲೂ ಕೂಡ ಮಳೆ ಬರ್ತಾ ಇಲ್ಲ ಅಂತೇನಿಲ್ಲ. ಆದರೆ ಕೊಡಗು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಮಳೆ ಬಂದಷ್ಟು ಇಲ್ಲಿ ಅಷ್ಟು ಮಳೆ ಬರಲ್ಲ. ಬಟ್ ಆದ್ರೂ ನೋಡಿ, ಅನೇಕ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ, ಕೆರೆ ಥರ ಭಾಸವಾಗ್ತಾ ಇದೆ, ಸುತ್ತಮುತ್ತ ಮನೆಗಳಿದ್ದಾವೆ. ಆದರೂ ಕೂಡ ಇದೇನು ಕೆರೆನೋ ಸರೋವರನೋ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇದು ಪ್ರಮುಖ ನಗರ ಪ್ರದೇಶನೇ, ಪ್ರಮುಖ ಬೀದಿಗಳೇ. ನೋಡಿ, ಹುಬ್ಬಳ್ಳಿಯ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಗಂಡು ಮೆಟ್ಟಿದ ನಾಡು, ವಾಣಿಜ್ಯ ನಗರಿ ಹುಬ್ಬಳ್ಳಿ. ಈ ಹುಬ್ಬಳ್ಳಿಯಲ್ಲಿ ಇವತ್ತು ಏನಾಗಿದೆ ಅಂದರೆ ಜಲ ದಿಗ್ಬಂಧನ. ಸೇಮ್ ಬೆಂಗಳೂರಲ್ಲಿ ಹಿಂಗಾಗಿತ್ತಲ್ಲ ಪರಿಸ್ಥಿತಿ, ನೀರು ಹಿಂಗಲ್ಲ. ನೋಡಿ, ಈಗ ಮಳೆ ಬಂದು ಸ್ವಲ್ಪ ನಿಂತಂತೆ ಕಾಣಿಸ್ತಾ ಇದೆ, ಬರ್ತಾ ಇದೆ. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಷ್ಟು ಬರ್ತಾ ಇಲ್ಲ. ನೋಡಿ, ಮಳೆ ಬಂದು ನೀರು ನಿಂತರೆ ಭಾಳ ಸಮಸ್ಯೆ. ನೀರು ಹಿಂಗಕ್ಕೆ ಜಾಗನೇ ಇಲ್ಲ. ಬೆಂಗಳೂರಲ್ಲಿ ಹೆಂಗೆ ಅವೈಜ್ಞಾನಿಕವಾದಂಥ ರಾಜಕಾಲುವೆ ವ್ಯವಸ್ಥೆ ಇದೆ, ಅದೇ ಥರ ಇಲ್ಲೂ ಹಾಗೆ ಹುಬ್ಬಳ್ಳಿಯಲ್ಲಿ ನೋಡ್ಬೇಕು. ಸ್ವಲ್ಪ ಆ ಭಾಗದ ರಾಜಕಾರಣಿಗಳು ಹೊರಗಡೆ ಬರಬೇಕು. ಅನೇಕ ರಾಜಕಾರಣಿಗಳು ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಇಲ್ಲಿಗೆಲ್ಲ ಬರ್ತಾರೆ ವೋಟ್ ಕೇಳೋಕ್ಕೆ. ನೋಡಿ, ಇವತ್ತು ಮನೆಯಿಂದ ಜನನೇ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಇವತ್ತು ನೀವೇ ಅವ್ರ ಹತ್ರ ಬರಬೇಕಾಗ್ತದೆ. ಯಾಕಂದರೆ ಈಗ ಬೆಂಗಳೂರು ಅದೇ ಪರಿಸ್ಥಿತಿ ಆಯ್ತಲ್ಲ. ಹಾಲಿನ ಪ್ಯಾಕೆಟು, ನೀರಿನ ಬಾಟ್ಲಿ ಎಲ್ಲ JCB ತಗೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಈಜಿಪುರದಲ್ಲಿ. ಹಾಗಾಗಿ ಮತ್ತು ಈ ಸಹಜವಾಗಿ ಈ ಮಹದೇವಪುರ ಕ್ಷೇತ್ರದಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು ಬೆಂಗಳೂರಿನಲ್ಲಿ. ನೋಡಿ, ಸೇಮ್ ಟು ಸೇಮ್ ಪ್ರಾಬ್ಲಮ್ ಈಗ ಹುಬ್ಬಳ್ಳಿಯಲ್ಲೂ ಕೂಡ ಈಗ ಅನುಭವಿಸ್ತಾ ಇದ್ದಾರೆ ಜನ. ಎಲ್ಲ ಕಡೆಯೂ ಜಲ ದಿಗ್ಬಂಧನ, ನೀರು ಪಾಸ್ ಆಗ್ತಾ ಇಲ್ಲ, ಅವೈಜ್ಞಾನಿಕವಾಗಿರುವಂಥ ರಾಜಕಾಲುವೆ ವ್ಯವಸ್ಥೆಗಳು, ಮತ್ತು ರಾಜಕಾಲುವೆಯಲ್ಲಿ ಹೋಗಬೇಕಾದಂಥ ನೀರು ರಸ್ತೆ ಮೇಲೆ ಬರ್ತಾ ಇದೆ. ಆಮೇಲೆ ರಾಜಕಾಲುವೆ ಮೇಲೆ ಬಿಲ್ಡಿಂಗ್ಗಳನ್ನು ಕಟ್ಕೊಂಡ್ರೆ ಇನ್ನೆಲ್ಲಿ ನೀರು ಹೋಗ್ತದೆ, ಕೆರೆಗಳ ಮೇಲೆ ಮನೆ ಕಟ್ಕೊಂಡ್ರೆ ಇನ್ನೆಲ್ಲಿ ನೀರು ಹೋಗ್ತದೆ. ಹಾಗಾಗಿ ಸ್ವಲ್ಪ ಆ ಭಾಗದ ರಾಜಕಾರಣಿಗಳು ಸ್ವಲ್ಪ ಹೊರಗಡೆ ಬಂದು ನೋಡಿ. ರಾತ್ರಿ ಸುರಿದ ಮಳೆಗೆ ಹುಬ್ಬಳ್ಳಿ ಜನರು ಕಂಗಾಲಾಗಿದ್ದಾರೆ. ಮಳೆಗೆ ನೀರು ನುಗ್ಗಿ, ಮನೆಗಳಿಗೆ ನೀರು ನುಗ್ಗಿ ಜನರು ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು. ಮಳೆ ಆರ್ಭಟಕ್ಕೆ ಯಮನೂರು ಗ್ರಾಮ ಜಲಾವೃತ ಆಗಿದೆ. ಮನೆಯಿಂದ ನೀರು ಹೊರ ಹಾಕಲಿಕ್ಕೆ ಜನ ಪರದಾಡಿದ್ದಾರೆ. ಯಾಕಂದರೆ ತಗ್ಗು ಪ್ರದೇಶದಲ್ಲಿ ಇರ್ತದೆ ಮನೆಗಳು, ಪಾಪ ಅವರಿಗೆ ಮಲಗಕ್ಕೂ ಆಗಲ್ಲ, ಜಾಗರಣೆ. ಮಳೆಗೆ ಎಲ್ಲಿ ನೋಡಿದ್ರು ಬರೀ ನೀರು. ರಾತ್ರಿ ಸುರಿದಂಥ ಮಳೆಗೆ ಹುಬ್ಬಳ್ಳಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಏನೋ ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಮಳೆ ಬರಲ್ಲ, ಈ ಸಲ ಬೆಳೆ ಎಲ್ಲ ಒಣಗಿ ಹೋಯಿತು ಅನ್ನುವಂತಹ ಒಂದು ಆತಂಕಗಳನ್ನು ಆಗಾಗ ರೈತರು ತೋಡ್ಕೊಳ್ತಾನೆ ಇರ್ತಾರೆ. ಆದರೆ ಈ ಸಲ ಹಂಗೆ ಆಗ್ತಾ ಇಲ್ಲ. ನೋಡಿ, ಹುಬ್ಬಳ್ಳಿಯ ಯಮನೂರು ಭಾಗವನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ ರಾತ್ರಿ ತುಂಬ ಚೆನ್ನಾಗಿ ಮಳೆ ಬಂದಿದೆ, ಮಳೆ ಬಂದಿಲ್ಲ ಅಂತಿಲ್ಲ. ಆದರೆ ಇದು ರೈತಾಪಿ ವರ್ಗದವ್ರಿಗೆ ಎಷ್ಟು ಅನುಕೂಲ ಆಗಿದೆಯೋ ಗೊತ್ತಿಲ್ಲ ಇದರಿಂದ. ಯಾಕಂದರೆ ಬೆಳೆದಿರುವಂಥ ಬೆಳೆಗೆ ನಿರಂತರವಾಗಿ ಮಳೆ ಬರ್ತಾ ಇದ್ದರೆ ಆ ಬೆಳೆ ಕೊಳ್ತು ಹೋಗ್ಬಿಡ್ತದೆ, ಆ ಫಸಲು ಕೊಯ್ಲಿಗೂ ಕೂಡ ಬರಲ್ಲ. ಈಗ ಆಲ್ರೆಡಿ ಈಗ ಸಾಕಷ್ಟು ಜನ ಟೊಮೆಟೊ ಹಣ್ಣೆಲ್ಲ ರಸ್ತೆಗೆಲ್ಲ ಎಷ್ಟು ಮನೆಗೆ ಹೋಗಿದ್ದಂಥ ಉದಾಹರಣೆ ಕೂಡ ಉಂಟು. ನೋಡಿ, ಮಳೆಯಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಕೂಡ ಇದೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ನೇರವಾಗಿ ಎಫೆಕ್ಟ್ ಆಗ್ತಾ ಇರುವಂಥದ್ದು ರೈತರಿಗೆ ಬಹಳ ಮುಖ್ಯವಾಗಿ. ಯಾಕಂದರೆ ವರ್ಷಕ್ಕೊಂದು ಸಲ ಬೆಳೆಯನ್ನು ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಆ ಬೆಳೆ ಸರಿಯಾಗಿ ಬರಲಿಲ್ಲ ಅಂದರೆ ಪಾಪ ಅವರು ಬೆಟ್ಟ ನೋಡಬೇಕು, ಅಷ್ಟೇ ಪರಿಸ್ಥಿತಿ ಅವ್ರದ್ದು.